ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಬಂಧನ ಮತ್ತೆ ಡಿಕೆಶಿ ಅವರ ವಿರೋಧವಾಗಿ ಇವತ್ತು ಜೆಡಿಎಸ್ ಹಾಸನದಲ್ಲಿ ಪ್ರತಿಭಟನೆ ನಡೆಸಿರುವಂತದ್ದು. ನನ್ನ ಜೊತೆಗೆ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರಾದಂತಹ ಕೆ.ಎಸ್. ಲಿಂಗೇಶ್ವರ್ ಅವರ ಜೊತೆಗಿದ್ದಾರೆ. ಸರ್, ಇವತ್ತು ಪ್ರತಿಭಟನೆ ಉದ್ದೇಶ ಏನು ಸರ್? ಪ್ರತಿಭಟನೆ ಉದ್ದೇಶ ಒಂದು, ನಿರಾಪರಾಧಿ ಅಂತ ಎಚ್ ಡಿ ರೇವಣ್ಣ ಅವ್ರನ್ನ SIT ಮೂಲಕ ಅಣಿಯಾಕೆ ಮಾಡ್ತಿದ್ದಾರೆ. ಅವ್ರನ್ನ ಬಿಡುಗಡೆ ಮಾಡಬೇಕು. ಬರೀ ಬಿಡುಗಡೆ ಮಾಡೋದಲ್ಲ, ಸರ್ಕಾರ ಕ್ಷಮೆ ಕೇಳಬೇಕು. ಒಬ್ಬ ವ್ಯಕ್ತಿ ಅಲ್ಲ, ಶಕ್ತಿಯಾಗಿ ಈ ಜಿಲ್ಲೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥ ಅಲ್ಲದಲ್ಲೇ ಜನಸಾಮಾನ್ಯನ ಪ್ರೀತಿ ಕಷ್ಟ ಸುಖ ಎಲ್ಲದಕ್ಕೂ ಆಗಿರ್ತಕ್ಕಂಥ ವ್ಯಕ್ತಿನ ಬೇರೆ ಥರಕ್ಕೆ ಮನಸ್ಸಕ್ಕಾಗಲ್ಲ ನಿಮಗೆ. ಈ ರೀತಿಯಾದಂಥ ಪೊಲೀಸನ್ನ ದುರ್ಬಳಕೆ ಮಾಡ್ಕೊಂಡು SITನ ದುರ್ಬಳಕೆ ಮಾಡ್ಕೊಂಡು ರೇವಣ್ಣರನ್ನ ಅರೆಸ್ಟ್ ಮಾಡೋ ಮೂಲಕ ನೀವು ಅವ್ರನ್ನ ಅಣಿಯಕ್ಕೆ ನೋಡ್ತಿದ್ದೀರಾ. ಅದಕ್ಕೆ ನಮ್ಮ ಧಿಕ್ಕಾರ. ರೇವಣ್ಣ ಬಿಡುಗಡೆ ಮಾಡಬೇಕು ಒಂದು ಆಗ್ರಹ ಮೊದಲನೇದು. ಎರಡನೇದು, ನಾನು ಡೇ ಒನ್ನಿಂದ ಹೇಳ್ತಿದ್ದೇನೆ, ಇದು ಕಾಂಗ್ರೆಸ್ ಕೈವಾಡ ಇದೆ. ನಾಯಕನ ಕೈವಾಡನೂ ಸಹ ಇದ್ರಾಗೆ ನೇರವಾಗಿ ನಾನು ಹೆಸರು ಡೇ ಒನ್ನಿಂದಲೂ ಸಹ ಯಾವ SIT ಆದಂಥ ಸಂದರ್ಭ ವೆಲ್ಕಮ್ ಮಾಡಿದ್ನೋ ಅದೇ ಸಂದರ್ಭದಲ್ಲಿ ಇದು ಡೇ ಒನ್ ಇಂದಲೂ ಸಹ ನಾನು DK ಶಿವಕುಮಾರ್ ಹೆಸರು ಹೇಳ್ತಕ್ಕ ಇದು ಸಾಬೀತಾಗಿದೆ. ಇವತ್ತು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ BJP ಮುಖಂಡರಂಥದ್ದು ದೇವರಾಜೇಗೌಡರು ವಿವರವಾಗಿ ಗಮನ ತರ್ತಕ್ಕಂಥ ದೇಶದ ಗಮನ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವ್ರು ಏನು ಅಂತಂದರೆ ಯಾವನ ಮರ್ಯಾದೆ ಏನಾರ ಹಾಳಾಗಲಿ ಇವ್ರ ಅಧಿಕಾರದಲ್ಲಿ ಬರಬೇಕು. ಇದ್ರ ಮೂಲಕ ದೇಶದ ಪ್ರಧಾನಿ ಮೋದಿ ಅವ್ರನ್ನ ಸಂಕಷ್ಟ ಶಿಕ್ಷಬೇಕು, ದೇವೇಗೌಡರು ಮುಜುಗರ ಮಾಡಬೇಕು, ಕುಮಾರಣ್ಣರು ಮುಜುಗರ ಮಾಡಬೇಕು. ಮೈತ್ರಿ ಆದರೆ ಇವ್ರು ಹೆಂಗೂ ಸಹ ಇನ್ನು ಕಾಂಗ್ರೆಸ್ಸಿಗೆ ಇಲ್ಲಿ ಅವಕಾಶ ಇಲ್ಲ. ಕಾಂಗ್ರೆಸ್ ಇನ್ಮೇಲೆ ತಲೆ ಎತ್ತಕ್ಕಾಗಲ್ಲ. ಈ ಚುನಾವಣೆಯಲ್ಲಿ ಮೊದಲಾದಂಥ ಚುನಾವಣೆ ಇರ್ಬೋದು 14 ಕ್ಷೇತ್ರ, ಇವತ್ತು ನಡೀತಕ್ಕಂಥ 14 ಕ್ಷೇತ್ರ ಇರ್ಬೋದು. ಎಲ್ಲ ಕಡೆ ಸಹ ಕಾಂಗ್ರೆಸ್ ಇವತ್ತು ಯಾವ ಸೀಟನ್ನು ಗೆಲ್ಲಲ್ಲ. ಎಲ್ಲ ಕಡೆ ಸಹ ಭಾಜಪ ಮತ್ತು ಜಾತ್ಯತೀತ ಜನತಾದಳ ಮೈತ್ರಿ ಪಕ್ಷ ಗೆಲ್ಲುತ್ತೆ. ಅದಕ್ಕೆ ಇವರು ಮನೋವ್ಯಾಕಲಗೊಂಡು ಈ ರೀತಿ ಆದಂಥ ಷಡ್ಯಂತ್ರವನ್ನು ಹುಡುಕೊಂಡು ಜಾತ್ಯತೀತ ಜನತಾದಳ ಮುಗಿಸಕ್ಕೆ ನೋಡ್ತಿದ್ದಾರೆ. ಇದರಿಂದ ಆಗಲ್ರಿ. ಕುಮಾರಣ್ಣರು ಇರೋವರೆಗೆ, ದೇವೇಗೌಡರು ಇರೋವರೆಗೆ ಈ ಪಕ್ಷ ಏನು ಮಾಡೋಕ್ಕಾಗಲ್ಲ. ಜೊತೆ ತಿಳ್ಕೊಳ್ರಿ, ಇವತ್ತು ದೇವೇಗೌಡರು ಒಬ್ರು ಅಳಿಬೋದು, ಕುಮಾರಸ್ವಾಮಿ ಒಬ್ಬರಿಗೆ ಅವಮಾನ ಮಾಡ್ಬೋದು, ರೇವಣ್ಣವರು ಅವಮಾನ ಮಾಡ್ಬೋದು. ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಎದೆ ತಟ್ಕೊಂಡು ಅವ್ರ ಪರವಾಗಿ ನಾವು ನಿಲ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ತನಿಖೆ ಆಗಬೇಕು ಅಂತ ಖಂಡಿತ. SIT BK ಸಿಂಗ್ರವರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ, ಈಗಲೂ ಇದೆ. ನಾನು ಅವ್ರ ಬಗ್ಗೆ ನಾನು ಎರಡು ಮಾತಾಡಲ್ಲ. ಯಾಕೆಂದರೆ ಒಬ್ಬ ದಕ್ಷ ಅಧಿಕಾರಿ, ಅಂಥ ಅಧಿಕಾರಿಯವರು ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿದೆಯಾ ಗೊತ್ತಿಲ್ಲದಲೇ ಬೇರೆ ಕೆಳಗಡೆನ ಅಧಿಕಾರಿಗಳ ಮೂಲಕ ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಾ? SIT ಅದನ್ನ ಪ್ರಶ್ನೆ ಮಾಡಿದ್ದೇನೆ ಕೇಳ್ರಿ. ಯಾರು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಒಂದು ಕ್ರಿಯೆಯಲ್ಲಿ ಭಾಗವಹಿಸಿದ್ದ, ಅದನ್ನ ಚಿತ್ರೀಕರಣ ಮಾಡ್ದಾನೆ ಯಾರು, ಅದನ್ನ ಶೇಖರಿಸಿಟ್ಟನ್ ಯಾರು, ಅದನ್ನ ಕದ್ದನ್ ಯಾರು, ಕದ್ದಿದ್ದನ್ನ ಬೆಂಗಳೂರಿನ ಪ್ರಮುಖರಿಗೆ ಕೊಂಡೊಯ್ದನ್, ಇದೆಲ್ಲ ಪತ್ತೆ ಮಾಡ್ರಪ್ಪ ಅಂತ ಹೇಳಿದ್ದು. ಜೊತೆಗೆ ಈ ಲೋಕಲ್ ಯಾವನೇ ಡಿಸ್ಟ್ರಿಬ್ಯೂಟ್ ಮಾಡಿದ 8 ಜನ ಹೆಸರು ಸಹ ಕೊಟ್ಟಿದ್ದು. ಅವ್ರ ಮೇಲೇನು ಕ್ರಮ ಇಲ್ಲಿವರೆ ತೆಗೆದುಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಅದು ಬಿಟ್ಟು ಸಂತ್ರಸ್ತನ ಎದುರಿಸಿ ನೀವು ಸ್ಟೇಟ್ಮೆಂಟ್ ಕೊಡದ ಹೋದರೆ ನಿಮ್ಮನ್ನ ಪ್ರಾಸ್ಟಿಟ್ಯೂಟ್ ಲಿಸ್ಟಿಗೆ ಹಾಕ್ತೀವಿ ಅಂತ ಎದುರಿಸಿದ್ದಾರೆ. ಈ ಕಾರಣ ಇವ್ರು ಮಾಡಬೇಕಾ? ಅವ್ರು ಏನು ಹೇಳಿಕೆ ಕೊಡ್ತಾರೆ ತಗೊಳ್ಬೇಕು. ಅದ್ರ ಮೂಲಕ ಶಿಕ್ಷೆ ಆಗಲ್ರಿ. ನಾವು ಶಿಕ್ಷೆ ಕೊಡಿಸುವಲ್ಲಿ ಸ್ವಾಗತ ಮಾಡೋರು ನಾವು ಮೊದಲರಾಗಿರ್ತೇವೆ. ಅದಕ್ಕೂ ಶಿಕ್ಷೆ ಆಗಬೇಕು. ಮಾನ ಮರ್ಯಾದೆ ಮೂರ ಬಟ್ಟೆ ಮಾಡಿದಂಥ, ಹಂಚಿಕೆ ಮಾಡಿದಂಥ ಪ್ರೊಡ್ಯೂಸರ್ ಮತ್ತು ಡಿಸ್ಟ್ರಿಬ್ಯೂಟರ್ ಯಾರು ಇವತ್ತ DK ಶಿವಕುಮಾರ್ ಇದ್ದಾರೆ, ಅವರು ರಾಜೀನಾಮೆ ಕೊಡಬೇಕು. ಅಲ್ಲಿವರೆಗೆ ನಾವು ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳ್ತೀನಿ. ಇದಿಷ್ಟು ಕೆ.ಎಸ್. ಲಿಂಗೇಶ್ ಅವರ ಮಾತು. ಅವರು DK ಶಿವಕುಮಾರ್ ಅವರು ಈ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿರುವಂತದ್ದು. ಕ್ಯಾಮರಾಮನ್ ಮನು ಜೊತೆ ಪ್ರತಾಪ್ ಹಿರಿಸಾವೆ, ವಿಸ್ತಾರ ನ್ಯೂಸ್, ಹಾಸನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.